ಹಾಯ್ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಘಟಕ ಪರೀಕ್ಷೆ 3 ಈಗಾಗಲೇ 1 ಮತ್ತು 2 ಮುಗಿದಿದ್ದು, ಕೌರವೇಂದ್ರನ ಕೊಂದೆ ನೀನು ಹಾಗೂ ಭಾಗಶಿಲ್ಪಿಗಳು ಪಾಠದ ಮೇಲೆ ನಿಮಗೆ ಮೌಲ್ಯಾಂಕನ ಭಾಷೆ ಇರುತ್ತೆ. ಸೊ ಭಾಷೆ ಕನ್ನಡ ವಿಷಯ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ನೋಡೋಣ. ಒಟ್ಟು 20 ಅಂಕ ಹೊಂದಿರುವಂಥ ಪ್ರಶ್ನೆ ಪತ್ರಿಕೆ. ಸೊ ಪಾಠಾಧಾರಿತ ಮೌಲ್ಯಾಂಕನ LBA ಯೂನಿಟ್ ಟೆಸ್ಟ್ 3 ಆಗಿರುತ್ತೆ. ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದು, ಸೊ ಅಲ್ಲಿ ಒಂದನೇ ಪ್ರಶ್ನೆ, ಅಲ್ಲಿ ಕನುಗೇಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದನ್ನು ನೋಡ್ಕೋಬೇಕು. ಇನ್ನು ಮೊದಲೆರಡು ಪದಗಳಿರುವಂಥ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವಂಥ ಸಂಬಂಧಿ ಪದವನ್ನು ಬರೆಯಿರಿ. ನೋಡಿ, ತಿನ್ನುತ್ತಾನೆ ಉತ್ತಮ ಪುರುಷ, ತಿನ್ನುತ್ತಾನೆ ಅನ್ನೋದಕ್ಕೆ ನೀವು ಬರೀಬೇಕಾಗಿರುತ್ತೆ. ಸೊ 1 ಅಂಕದ ಪ್ರಶ್ನೆ ಇವೆ. ಹಾಗೆ 3-4 ವಾಕ್ಯಗಳು ಉತ್ತರಿಸುವಂಥ ಪ್ರಶ್ನೆಗಳು. ಹಾಗೆ ಕುಮಾರವ್ಯಾಸ ಸಂಬಂಧಪಟ್ಟಂಥ ಕವಿ ಪರಿಚಯವನ್ನು ಕೇಳಿದ್ದಾರೆ. ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು. ಓಕೆ, ಇನ್ನು ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಹಾಗೆ 8 ವಾಕ್ಯಗಳು ಉತ್ತರಿಸುವಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದು, ಕೌರವೇಂದ್ರನ ಕೊಂದೆ ಮತ್ತು ಭಾಗಶಿಲ್ಪಿಗಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಕ್ರಿಯಾ ಸಮಸ್ಯೆ ನೋಡಿ, ಕಂಗೇಡು ಪದಕ್ಕೆ ಅದು ಕ್ರಿಯಾ ಸಮಸ್ಯೆಗೆ ಸಂಬಂಧಪಟ್ಟಿದ್ದು, ತಿನ್ನುತ್ತಾನೆ ಪ್ರಥಮ ಅನ್ಯ ಪುರುಷ ಆಗಿರುತ್ತೆ. 1 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಹಾಗೆ 3-4 ವಾಕ್ಯಗಳು ಉತ್ತರಿಸುವಂಥ ಪ್ರಶ್ನೆಗಳು. ಹಾಗೆ ಪೂರ್ತಿ PDF ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ, PDF ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ಕನ್ನಡ ಮಾಧ್ಯಮದಲ್ಲಿ ಹಲವಾರು ವಿಷಯಗಳನ್ನು ಮಾಡಲಾಗಿದೆ. ಇಂಗ್ಲೀಷ್ ಇರ್ಬೋದು, ಹಾಗೆ ಹಿಂದಿ ಸಂಬಂಧಪಟ್ಟಂಥ ಘಟಕ ಪರೀಕ್ಷೆ 3. ಸೊ ಇನ್ನು ಅಲ್ಲಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿವೆ. ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಕೊರಳಿಗೆ ಸೆರೆ ಹಿಗ್ಗಿದವು ಭೃಗುಜಲ, ಹಾಗೆ ಮಾರಿಗೌತನವಾಯಿತು ನಾಳಿನ ಭಾರತ. ಅದರ ಮೇಲೆ ಪ್ರಶ್ನೆಗಳಿವೆ. 8 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ಹೇಗಾಯಿತು ಅದನ್ನು ಬರೆಸಬೇಕು. ಹಾಗೆ ಇಲ್ಲಿ 8 ವಾಕ್ಯದಲ್ಲಿ ವಿಶ್ವೇಶ್ವರ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈಗಾಗಲೇ ಹಲವಾರು ವಿಷಯವನ್ನು ಮಾಡ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.